त्रिभुवन विभव हेतुभिर्विकुंठ स्मृतिभिः अजेश सुरादिभिर्विमृग्यात् न चलति भगवत्पदारविन्दात् लव निविषार्धमपि स्म वैष्णवाग्र्यः। भागवत सारोद्धारे अद्य त्रयोदशोत्तरः द्विशततमः श्लोकः 213ನೇ श्लोकः अद्य प्रवर्तते। तत्र बिम्बोपासकस्य गुरोः लक्षणमपि अभिधीयते। बिम्बोपासकं गुरुं प्राप्तुं साधकः अर्हतामपि कांचित् सम्पादयेत्। यथा आह भगवानेव तस्यैव पुण्यगाथानां श्रवणेन प्रवचनेन च यथा यथा आत्मा मनश्च परिमृज्येते तथा तथा साधकोऽयं तत्त्वसूक्ष्मानि द्रष्टुं प्रभवेत्। यथा रोगग्रस्तं चक्षुः यदा अंजनेन औषधविशेषेण यदा संप्रयुज्यते केनचन वैद्येन तदैव खलु सर्वाण्यपि वस्तूनि अवलोकयितुं तच्चक्षुः प्रभवति इति सर्वैः विज्ञायते एव। एवं च सर्वेषां भगवतः गुणानां ज्ञानं शमादिसम्पत्तिश्च इति द्वावेव साधनप्रकारौ शास्त्रेषु वर्ण्यते। अन्यथा तो अर्थात अंतःकरण शुद्धिं असंपाद्य परं च पुरुषं अवित्वा साधकः मोक्षं गन्तुं नार्हति। सदैव कृष्णपदारविन्दयोः अविच्छिन्ना स्मृतिरपि तस्य सर्वाण्यपि अभद्राणि क्षिणोति। अंतःकरणस्य परमां शुद्धिं भक्तिं वैराग्ययुक्तं ज्ञानं च आतनोति। इति सर्वाण्येतानि साधनानि साधकेन अनुष्ठीयेरन्नैव। एवं च अस्य सर्वस्य ज्ञानस्य पदार्थजातस्य कोऽयं प्रदर्शकः कोऽयं गुरुः इति त्रयोदशी शंका बाधते सर्वानस्मान्। तामेतां त्रयोदशीं शंकां परिहर्तुं बिम्बोपासको गुरुरेव प्रदर्शकः इति भावेन दैवात् लभ्यमानोऽपि बिम्बोपासकः वैष्णवोत्तमः गुरुः ईदृशः इति तस्य लक्षणान्याह। बिम्बोपासकस्य गुरोः लक्षणानि अस्मिन् श्लोके प्रदर्शयति भगवान् वेदव्यासः। एवं च तमेनं श्लोकं बिम्बोपासकगुरुलक्षणप्रदर्शकत्वेन व्याचख्यौ विष्णुतीर्थाचार्यः। 13ನೇ ಪ್ರಶ್ನೆ ಇತ್ತು, ಬಿಂಬೋಪಾಸಕ ಗುರುವಿನ ಪ್ರಾಪ್ತಿ ಹೇಗೆ ಏನು ಅಂತ. ಬಿಂಬೋಪಾಸಕ ಸಾಧಕನಿಗೆ ಎದುರಾಗುವಂತಹ ಪ್ರಶ್ನೆಗಳಿಗೆ ಪರಿಹಾರವನ್ನ ಈ ಹಿಂದೆ ಹೇಳಿದ್ರು. ಆ ಭಗವಂತನನ್ನ ಬಿಂಬರೂಪದಿಂದ ಉಪಾಸನೆ ಮಾಡಿದಾಗ ಆತ ಉದ್ಧಾರ ಹೊಂದುತ್ತಾನೆ, ಸಾಧಕ ಉದ್ಧಾರ ಹೊಂದುತ್ತಾನೆ. ಆ ಬಿಂಬರೂಪ ಹೇಗೆ ನಮಗೆ ಪ್ರಕಾಶಿಸ್ತದೆ, ಅದು ಇರ್ತದೆ ಇಲ್ಲಿ, ಹೇಗೆ ಅದನ್ನು ಉಪಾಸಿಸಬೇಕು,
ಈ ಎಲ್ಲ ವಿವರಗಳನ್ನು ಹೇಳುವವರು ಯಾರು ಮತ್ತು ಅಂಥ ಗುರುವಿಗೆ ನಾವು ಯಾವ ಥರದ ಉಪಾಸನೆ ಮಾಡಬೇಕು, ಅಂಥ ಗುರುವಿನ ಸೇವಾ ಯಾವ ಥರದ್ದು, ಹೀಗೆಲ್ಲ 13, 14 ಇತ್ಯಾದಿ ಪ್ರಶ್ನೆಗಳಿವೆ. ಭಗವಂತನನ್ನ ವಿಕುಂಠ ಅಂತ ಹೇಳ್ತಾರಂತೆ. ಈ ಶ್ಲೋಕದಲ್ಲಿ ಭಗವಂತನನ್ನ ವಿಕುಂಠ ಸ್ಮೃತಿ, ಭಗವಂತನ ಸ್ಮೃತಿ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕದಲ್ಲಿ ಅದಕ್ಕೇನು ಉತ್ತರ ಕೊಡೋರಿದ್ದಾರಲ್ಲ, ಆ ಉತ್ತರವನ್ನು ಕೊಡುವಾಗ ಮೊದಲು ಬರುವಂತಹ ಶಬ್ದವೇ ವಿಕುಂಠ ಅಂತ. ವಿಕುಂಠ ಅಂದ್ರೆ ಯಾವುದೇ ಥರದ ಅಡೆತಡೆ ಇಲ್ಲದವನು ಈ ಭಗವಂತ ಅಂತ ಅವನ ವರ್ಣನ ಅದು. ಇಂಥ ವಿಕುಂಠ ನಾಮನಾದ ಭಗವಂತ ಏನಿದ್ದಾನೆ ಅವನ ಸ್ಮರಣೆ ಮಾಡ್ತಾ ತಾವು ಮಾಡ್ತಿದ್ದಾರೆ ಈ ಚತುರ್ಮುಖಾದಿ ದೇವತೆಗಳು. 3 ಲೋಕಕ್ಕೂ ಕೂಡ ಜ್ಞಾನ ಭಕ್ತಿಯಾದಿ ಸಂಪತ್ತನ್ನು ಕೊಡ್ತಾರೆ. ಆದರೆ ಅಂಥವರು ಕೂಡ ಭಗವಂತನ ಪಾದವನ್ನ ಪೂರ್ಣವಾಗಿ ಏನು ತಿಳಿದಿಲ್ಲ. ಅದನ್ನ ಸ್ವಯಂ ಚತುರ್ಮುಖ ಬ್ರಹ್ಮನೇ ತಲವಕಾರ ಉಪನಿಷತ್ತಿನಲ್ಲಿ ಶಿವನಿಗೆ ಹೇಳ್ತಾನೆ, ಪರಮಾತ್ಮನ ಸ್ವರೂಪ ಎಷ್ಟು ಗಹನವಾದದ್ದು ಅಂತ ಅನ್ನೋದನ್ನು. ಈಗ ಅದೊಂದು ಸ್ವಲ್ಪ ಇಲ್ಲಿ ನೆನಪಾಯಿತು. ಆದ್ರಿಂದ ಆ ತಲವಕಾರದ ಮಾತನ್ನ ಇಲ್ಲಿ ಸೇರಿಸ್ಕೊಳ್ಬೇಕು ಅಂತ ಅನಿಸ್ತು ನನಗೆ. ತಲವಕಾರ ಉಪನಿಷತ್ನಲ್ಲಿ 2ನೇ ಖಂಡ, ಯದಿ ಮನ್ಯಸೆ ಸುವೇದೇತಿ ದಹರಮೇವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ ಯದಸ್ಯ ದೇವೇಶ್ವಥನೋ ಮೀಮಾಂಸಮೇವತೆ. ಇದು ನಾವಲ್ಲಿ ನೋಡುವಂಥ ಮೊದಲನೇ ಶ್ಲೋಕ. ಈ ಪರಮಾತ್ಮನ ಕುರಿತಾಗಿ ಚತುರ್ಮುಖ ಶಿವನಿಗೆ ಹೇಳ್ತಿದ್ದಾನೆ, ಪರಬ್ರಹ್ಮನ ಮಹಿಮೆ ಅನಂತ ಆಗಿದೆ. ಅವನನ್ನು ಕುರಿತು ನಾನು ಚೆನ್ನಾಗಿ ತಿಳ್ಕೊಂಡಿದ್ದೀನಿ ಅಂತ ನೀನು ಶಿವ ಒಂದು ವೇಳೆ ತಿಳಿದರೆ ಅದೂ ಸರಿಯಲ್ಲ. ನೀನು ಆತನನ್ನು ತಿಳಿದಿಲ್ಲ. ಮತ್ ಹಾಗಾದ್ರೆ ನಾನು ಚತುರ್ಮುಖ ಬ್ರಹ್ಮ ತಿಳಿದಿದ್ದೀನ ಹಾಗೇನಾದರೂ ಭಾವಿಸಬಹುದಾ ಉಳಿದವರು? ಜೀವಕೋಟಿಯಲ್ಲಿ ಅತ್ಯುಚ್ಚ ಸ್ಥಾನದಲ್ಲಿರುವವನು ಚತುರ್ಮುಖ ಬ್ರಹ್ಮ. ಅವನೇನಾದರೂ ಪರಮಾತ್ಮನ ತಿಳಿದಿದ್ದಾನ ಅಂದ್ರೆ ಅವನು ಕೂಡ ತಿಳಿದಿರುವುದು ದಹರಮೇವ, ಸ್ವಲ್ಪನೇ ತಿಳ್ಕೊಂಡಿದ್ದಾನಷ್ಟೇ. ಚತುರ್ಮುಖ ಬ್ರಹ್ಮನಾಗ್ಲಿ ಶಿವನಾಗ್ಲಿ ಅವನನ್ನು ತಿಳಿದಿರುವುದು ತೀರಾ ಕಡಿಮೆನೆ. ಯದಸ್ಯತ್ವಂ ಯದಸ್ಯ ದೇವೇಶ್ವಥನು ಮೀಮಾಂಸಮೇವತೆ. ಈ ಪರಮಾತ್ಮ ಎಲ್ಲರಲ್ಲೂ ಕೂಡ ಅಂತರ್ಗತನಾಗಿದ್ದೇ ಇದ್ದಾನೆ. ದೇವೇಶು ಎಲ್ಲ ದೇವತೆಗಳಲ್ಲಿ, ಅಸ್ಯ ಈ ಚತುರ್ಮುಖನಲ್ಲಿ, ನನ್ನಲ್ಲಿ, ನಿನ್ನಲ್ಲಿ ಎಲ್ಲ ಕಡೆನೂ ಪರಮಾತ್ಮ ಇದ್ದಾನಲ್ಲ. ಅದರಲ್ಲಿ ಷಷ್ಠಿ ವಿಭಕ್ತಿ ಇದೆ, ಒಂದು ಕಡೆ ಸಪ್ತಮಿ ವಿಭಕ್ತಿ ಇದೆ. ಅವರಲ್ಲಿ ಇರುವಂತಹ ಈ ಬಿಂಬರೂಪವನ್ನ ಮೀಮಾಂಸಮೇವತೆ. ಇನ್ನೂ ನೀನು ನಾನು ಎಲ್ಲರೂ ಕೂಡ ವಿಚಾರ ಮಾಡಿ ತಿಳ್ಕೋಬೇಕಾಗಿದೆಯೇ ಹೊರತು ಪೂರ್ಣವಾಗಿ ತಿಳಿದವರು ಯಾರೂ ಇಲ್ಲ. ಅದು ನಮಗೆ ಗೊತ್ತಿರಬೇಕು. ಯಸ್ಯ ಅಮತಂ ತಸ್ಯ ಮತಂ ಮತಂ ಯಸ್ಯ ನವೇದ ಸಹ ಅವಿಜ್ಞಾತಂ ವಿಜಾನತಾಂ ವಿಜ್ಞಾತಂ ಅವಿಜಾನತಾಂ. ಯಾರು ತಾನು ಪರಮಾತ್ಮನ ತಿಳಿದಿದ್ದೇನೆ ಅಂತ ತಿಳ್ಕೊಂಡಿದ್ದಾನಲ್ಲ ಅವನಿಗೇನೂ ತಿಳಿದಿಲ್ಲ. ಯಾನು ತನಗೆ ಪರಮಾತ್ಮನ ಬಗ್ಗೆ ತಿಳಿದಿಲ್ಲ, ಪರಮಾತ್ಮನನ್ನು ಪೂರ್ಣವಾಗಿ ತಿಳಿಯುವುದು ಸಾಧ್ಯ ಇಲ್ಲ ಅಂತ ತಿಳಿದಿದ್ದಾನೆ, ಅವನಿಗೆ ಪರಮಾತ್ಮ ತಿಳಿದಿದ್ದಾನೆ. ಯಾಕೆಂದ್ರೆ ಪರಮಾತ್ಮನ ಸರಿಯಾದ ತಿಳುವಳಿಕೆ ಅಂದ್ರೆ ಆತನನ್ನು ಪೂರ್ಣವಾಗಿ ತಿಳಿಲಿಕ್ಕೆ ಆಗೋದಿಲ್ಲ ಅನ್ನೋದೇ ಸರಿಯಾದ ತಿಳುವಳಿಕೆ. ಪೂರ್ಣವಾಗಿ ತಿಳಿಲಿಕ್ಕೆ ಆದೀತು ಅನ್ನುವ ತಿಳುವಳಿಕೆ, ಅರಿವು, ಅದು ಭ್ರಮ ಅಷ್ಟೆ. ಅದಕ್ಕಾಗಿ ಸುರಾದಿಭಿ ವಿಮೃಗ್ಯಾತ್, ಆ ಪರಮಾತ್ಮನ ಸ್ವರೂಪ ಅಂತ ಅನ್ನೋದು ಇನ್ನೂ ಇವರೆಲ್ಲ ಹುಡುಕ್ತಾ ಇರುವಂತಹ ವಿಷಯ ಇದು. ಮೀಮಾಂಸಮೇವ ಅಂತ ತಲೋಪಕಾರ ಅದನ್ನ ವರ್ಣನೆ ಮಾಡ್ತದೆ. ಇಂಥ ವಿಶಿಷ್ಟವಾದ ಸ್ವರೂಪ ಇರುವಂತಹ ಪರಮಾತ್ಮನನ್ನ ಒಂದು ನಿಮಿಷಾರ್ಧ ಆದರೂ, ಲವ ನಿಮಿಷಾರ್ಧಮಪಿ, ತೀರಾ ಒಂದು ಕ್ಷಣ ಆದ್ರೂ ಎಷ್ಟು ಸಾಧ್ಯವೋ ಅಷ್ಟಾದರೂ
ಯಾರು ಸ್ಮರಣೆ ಮಾಡ್ತಾನೆ ಅವನು ನಿಜವಾಗ್ಲೂ ಭಕ್ತಾಗ್ರೇಸರನೇ. ಆದ್ರಿಂದ ತೀರಾ ನಮ್ಮಂಥವರು ಕೂಡ ಒಂದು ದೃಷ್ಟಿಯಿಂದ ಭಕ್ತ ಅಗ್ರೇಸರಲ್ಲದೆ ಹೋದರೂ ಭಕ್ತರಂತೂ ಹೌದು. ಯಾಕೆಂದ್ರೆ ಒಂದು ಕ್ಷಣ ಆದರೂ ಆ ಭಗವಂತನನ್ನ ಸ್ಮರಿಸಲಿಕ್ಕೆ ನಾವು ಶಕ್ತರಾಗಿದ್ದೇವೆ. ಅದರಿಂದ ಖಂಡಿತವಾಗಿಯೂ ಅಗ್ರೇಸರಲ್ಲದೆ ಹೋದರೂ ಕೂಡ ಭಕ್ತರಂತೂ ಹೌದೇ ಹೌದು. ನಮ್ಮ ಯೋಗ್ಯತಾನುಸಾರ, ನಮ್ಮ ಅರಿವಿಗನುಸಾರವಾಗಿ ಆತನನ್ನ ಗುಣಪೂರ್ವಕವಾಗಿ ತಿಳಿತಾನೇ ಇದ್ದೇವೆ. ಮಾನುಷೈ ಕೈಶ್ಚಿದೇವತು ಗುಣೈಸ್ಸರ್ವೈರುಪಾಸ್ಯೋಸೌ ಬ್ರಹ್ಮಣ ಪರಮೇಶ್ವರ ಅನ್ಯೇದ್ ಯಥಾಕ್ರಮಂ ಚೈವ ಮಾನುಷೈ ಕೈಶ್ಚಿದೇವತು. ಸರ್ವಗುಣ ಪೂರ್ವಕವಾಗಿ ಭಗವಂತನನ್ನು ಉಪಾಸನೆ ಮಾಡಬಲ್ಲವನು ಚತುರ್ಮುಖ. ಅನ್ಯೇದ್ ಯಥಾಕ್ರಮಂ, ಉಳಿದ ದೇವತೆಗಳು ಕಡಿಮೆ ಗುಣಗಳ ಮೂಲಕ ಆತನನ್ನು ಉಪಾಸನೆ ಮಾಡ್ತಾರೆ. ಕಡಿಮೆ ಗುಣವಂತ ಅಂತ. ಪೂರ್ಣ ಗುಣ ಅವನಲ್ಲಿದೆ, ತಮಗೆ ತಿಳಿದಿರುವುದು ಕೆಲವು ಗುಣಗಳ ಮೂಲಕ ಅವನನ್ನು ಉಪಾಸನೆ ಮಾಡ್ತಾರೆ. ಮಾನುಷೈ ಕೈಶ್ಚಿದೇವತು, ಪೂರ್ಣ ಗುಣ ಅಂತ ನಾವು ತಿಳಿದಿದ್ದೇವೆ, ಆದರೆ ಉಪಾಸನೆ ಮಾಡುವುದು ಸತ್ ಚಿತ್ ಆನಂದ ಅಂತ. ಹೀಗೆ ಯಾವುದೋ ಒಂದು ಗುಣಪೂರ್ವಕವಾಗಿ ಮಾತ್ರ ಪರಮಾತ್ಮನ ಉಪಾಸನೆ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಅಂತೂ ಸಾಧ್ಯ ಆಗ್ತದೆ. ನಮ್ಮ ಸುತ್ತಮುತ್ತಲಿರುವಂಥವ್ರು, ನಾವು ತೀರಾ ಒಂದು ಕ್ಷಣ ಆದರೂ ಭಗವಂತನ ಆರಾಧನೆ ಮಾಡ್ತಾನೇ ಇದ್ದೇವೆ. ಹಾಗಿರುವಾಗ ಸ್ವಲ್ಪ ದೀರ್ಘಕಾಲ ಯಾರು ಭಗವಂತನನ್ನು ಆರಾಧನೆ ಮಾಡ್ಲಿಕ್ಕೆ ಹೋಗ್ತಾನೆ ಅವನನ್ನ ಭಕ್ತಾಗ್ರೇಸರ ಅಂತ ನಾವು ಹೇಳ್ಬೇಕೇನು? ಮತ್ತೆ ಹಾಗೆ ಹೇಳುವ ಅಗತ್ಯ ಇದೆಯೇನು? ಅದು ತಾನಾಗೇ ಗೊತ್ತಾಗ್ತದೆ ಅಂತ ಅದರ ಅರ್ಥ. ವಿಸೃಜತೆ ಹೃದಯಂ ನಯಸ್ಯ ಸಾಕ್ಷಾತ್ ಹರಿಹಿ ಅವಶಾಭಿಹಿತೋಪ್ಯಘೌಘನಾಶನಃ ಅಘೌಘನಾಶಃ ಪ್ರಣಯರಶನಯ ಧೃತಾಂಗ್ರಿ ಪದ್ಮಃ ಸಭವತಿ ಭಾಗವತ ಪ್ರಧಾನ ಭುಕ್ತಃ. ಶ್ಲೋಕದಲ್ಲಿ ಒಂದು ವೇಳೆ ಅಘೌಘು ಅಂತೇನಾದ್ರೂ ಇದ್ರೆ ಅದನ್ನ ತಿದ್ಕೋಬೇಕು. ಅಘೌಘ ನಾಶಃ ಅಂತ ಹೀಗಾಗ್ಬೇಕದು. ಅಘೌಘು ಅಂತ ಉಕಾರ ತಪ್ಪು. ಯಹ ಅವಶೇನ ಅಭಿಹಿತೋಪಿ ಅಘೌಘನಾಶಕಃ ಅಥ ಸಾಕ್ಷಾತ್ ಹರಿಶಬ್ದಾರ್ಥೇಷು ಮುಖ್ಯ ಭಗವಾನ್ ನಯಸ್ಯ ಹೃದಯಂ ವಿಸೃಜತಿ ಅಂತ ಹೀಗೆ ವಿಷ್ಣು ತೀರ್ಥರು ವ್ಯಾಖ್ಯಾನ ಮಾಡ್ತಾರೆ. ಮೂಲತಃ ಕವಿ ಎನ್ನುವ ಮುನಿ ಒಬ್ಬ ವಿದೇಹರಾಜನಿಗೆ ವ್ಯಾಖ್ಯಾನ ಮಾಡಿದ್ದು ಭಾಗವತದ 11ನೇ ಸ್ಕಂದದಲ್ಲಿ 2ನೇ ಅಧ್ಯಾಯದಲ್ಲಿ 55ನೇ ಶ್ಲೋಕ. ಹಿಂದಿನ ಭಾಗವು ಕೂಡ ಅಲ್ಲಿ ಬಂದದ್ದೇ ಇದು. ಭಕ್ತಿ ಪರವಶರಾಗಿ ನಾಮೋಚ್ಚಾರ ಮಾಡಿದರೆ ಎಲ್ಲಾ ಪಾಪಗಳನ್ನು ಪರಿಹಾರ ಮಾಡ್ತಾನೆ. ಮತ್ತೆ ಆ ಭಕ್ತ ಭಕ್ತಿ ಪಾಶದಿಂದ ಈ ಭಗವಂತನ ಪಾದ ಕಮಲಗಳನ್ನು ಕಟ್ಟಿ ಹಾಕಿಬಿಟ್ರೆ ಪಾದಗಳಿಂದಲೂ ಸಂಚಾರ ಮಾಡಬೇಕು. ಅಂಥವನು ಆ ಭಗವಂತ ಈ ಭಕ್ತನ ಹೃದಯದಲ್ಲೇ ನಿಂತು ಬಿಡ್ತಾನೆ, ಅಲ್ಲಿಂದ ಕದಲೋದೇ ಇಲ್ಲ. ಅವನನ್ನೇ ನಾವು ಭಕ್ತಾಗ್ರೇಸರ ಅಂತ ಹೇಳಬೇಕು. ಇದನ್ನೇನು ನಾವು ಹೇಳ್ತಿರೋದನ್ನು ತಿಳ್ಕೋಬೇಡಿ, ಹಿಂದಿನ ಜ್ಞಾನಿಗಳೆಲ್ಲ ಹೀಗೆ ವರ್ಣನೆ ಮಾಡಿದ್ದಾರೆ. ಕೃಷ್ಣಾಂಗ್ರಿ ಪದ್ಮ ಮಧುಲಿನ್ ನ ಪುನರ್ವಿಸೃಷ್ಟ ಮಾಯಾಗುಣೇಶು ರಮತೆ ವ್ರಜಿನಾವಹೇಶು ಅನ್ಯಸ್ತು ಕಾಮಹತ ಆತ್ಮರಜ ಪ್ರಮಾರ್ಷ್ಟುಂ ಈಹೇತ ಕರ್ಮ ಯತಯೇವ ರಜಃ ಪುನಃ ಸ್ಯಾತ್. ಭಗವಂತನ ಭಕ್ತನ ಲಕ್ಷಣ ಹೇಗಿರ್ತದೆ, ಬಿಂಬೋಪಾಸಕನಾದಂತಹ ಗುರುವಿನ ಲಕ್ಷಣ ಹೇಗಿರ್ತದೆ ಅನ್ನೋದನ್ನೆಲ್ಲ ಇಲ್ಲೀಗ ತೋರಿಸ್ತಾ ಇದ್ದಾರೆ. ಇದು ಯಮ ತನ್ನ ಭಟರಿಗೆ ಹೇಳಿದ್ದಂತೆ. ಭಾಗವತದ 6ನೇ ಸ್ಕಂದದಲ್ಲಿ 3ನೇ ಅಧ್ಯಾಯದಲ್ಲಿ 30ನೇ ಶ್ಲೋಕ ಇದು. ಇಂಥ ಭಗವದ್ಭಕ್ತರು ಯಾರಿರ್ತಾರೆ ಅಂಥವ್ರನ್ನ ನೀವು ದೂರ ಇಡಿ, ಅವರನ್ನ ನನ್ನ ಬಳಿ ಕರ್ಕೊಂಡ್ಬರಬೇಡಿ ಅಂತ ಯಮ ತನ್ನ ಭಟರಿಗೆ ಎಚ್ಚರಿಕೆ ಕೊಡುವಂಥ ಮಾತಿದು ಪ್ರಾಯ.
ಈ ಸಜ್ಜನರು ಸಾಧಕರು ಏನಿದ್ದಾರೆ ಅವರು ಈ ಈ ಹಿಂದಿನ ಜನ್ಮಗಳಲ್ಲಿಯೇ ಈ ವಿಷಯ ಪದಾರ್ಥಗಳನ್ನ ತ್ಯಾಗ ಮಾಡಿದ್ದಾರೆ. ಯಾಕೆಂದ್ರೆ ಕೃಷ್ಣನ ಪಾದ ಕಮಲಗಳಲ್ಲಿ ಅವರಿಗೊಂದು ತೀವ್ರವಾದಂತಹ ಆಸಕ್ತಿ. ಹೀಗೆ ಆಸಕ್ತಿ ಇರೋದ್ರಿಂದ ಆ ಆಸಕ್ತಿಯು ಆ ಭಕ್ತಿಯು ಕೂಡ ಹಿಂದಿನ ಜನ್ಮಗಳಿಂದಲೇ ಅವರಿಗೆ ಇಲ್ಲಿವರೆಗೂ ಬಂದಿರುವುದರಿಂದ ಈ ವಿಷಯ ಪದಾರ್ಥಗಳನ್ನೆಲ್ಲ ತುಚ್ಛ ಅಂತ ಭಾವಿಸಿ ವಿಶಿಷ್ಟ ಮಾಯಾ ಗುಣೇಶು, ಮಾಯೆಯಿಂದ ಭಗವಂತನ ಮಾಯೆಯಿಂದ ಹುಟ್ಟಿದ್ದೀವಲ್ಲ, ಅಸತ್ಯ ಅಲ್ಲ, ಭಗವಂತನ ಇಚ್ಛೆಯಿಂದಲೇ ಈ ವಿಷಯ ಪದಾರ್ಥಗಳೆಲ್ಲ ಹುಟ್ಟಿರೋ. ಅವನ್ನೆಲ್ಲ ತ್ಯಾಗ ಮಾಡಿದಾನ ಅವನು ಹಿಂದೆನೆ. ಅದನ್ನ ಈ ಜನ್ಮದಲ್ಲಿ ಮತ್ತೆ ಅವನು ಗಮನಿಸ್ಲಿಕ್ಕೆ ಹೋಗೋದಿಲ್ಲ. ಜನ್ಮಾಂತರಾಚೀರ್ಣ ಸುಬಹು ಸಾಧನ ಅಂತ ವಿಷ್ಣು ತೀರ್ಥರು ಅದನ್ನ ವರ್ಣನೆ ಮಾಡ್ತಾರೆ. ಮತ್ತೆ ಈ ಜನ್ಮದಲ್ಲಿ ಅವನು ಬಂದಾಗ ಆ ಹಿಂದಿನ ಜನ್ಮದ ಭಕ್ತಿ, ಆವಾಗಿನ ವೈರಾಗ್ಯ ಅವೆಲ್ಲ ಸುಲಭವಾಗಿ ಇವನಿಗೆ ಬಂದು ಸೇರ್ಕೋತವೆ. ಮತ್ತೆ ಆ ವಿಷಯ ಪದಾರ್ಥಗಳ ಕಡೆಗೆ ಅವನು ಗಮನ ಹರಿಸೋದಿಲ್ಲ. ಆದರೆ ದುರ್ಜನ ಮಾತ್ರ ಅದೇ ವಿಷಯಾಸಕ್ತಿಗೆ ಬಲಿ ಬೀಳ್ತಾನೆ. ಮತ್ತೆ ಸ್ವಲ್ಪ ಅವನಿಗೆ ಜ್ಞಾನ ಇದ್ರೆ ಈ ಪಾಪಗಳನ್ನು ನಾನು ಪರಿಹಾರ ಮಾಡ್ಕೋಬೇಕು ಅಂತ ಎಚ್ಚರನೂ ಅವನಿಗೆ ಇರ್ತದೆ. ಆ ಇದ್ದವನು ಏನ್ ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೋಗ್ತಾನೆ. ಯಾಕಂದ್ರೆ ಅವನಿಗೆ ಸ್ವಲ್ಪ ಸ್ವಲ್ಪ ಜ್ಞಾನ ಇದೆ, ನಾವು ಈಗಾಗಲೇ ಅದನ್ನು ನೋಡಿದ್ದೇವೆ. ಪಾಪಗಳನ್ನು ಮಾಡಿದ್ದೇವೆ ಅನ್ನುವ ಅರಿವೂ ಇದೆ, ಪ್ರಾಯಶ್ಚಿತ್ತದಿಂದ ಪಾಪ ಕಳೀತದೆ ಎನ್ನುವಂಥ ಎಚ್ಚರವೂ ಇದೆ. ಆದ್ರಿಂದ ಹೇಗಾದ್ರೂ ಮಾಡಿ ಪಾಪಗಳನ್ನು ಕಳ್ಕೋಬೇಕು. ಆತ್ಮರಜಃ ಪ್ರಮಾರ್ಷ್ಟುಂ, ತನ್ನ ದೋಷವನ್ನು ಕಳ್ಕೊಳ್ಳಿಕ್ಕಾಗಿ, ಪಾಪವನ್ನು ಕಳ್ಕೊಳ್ಳಿಕ್ಕಾಗಿ ಅವನ ವ್ಯಕ್ತಿತ್ವವನ್ನು ಇಲ್ಲಿ ವರ್ಣನೆ ಮಾಡ್ತಾರೆ. ಕಾಮಹತಃ ಅಂತ, ಕಾಮಕ್ಕೆ ಬಲಿ ಬಿದ್ದವನು, ಕಾಮವೇ ಇವನನ್ನು ಕೊಂದು ಹಾಕಿದೆ. ಅದಕ್ಕಾಗಿ ಈ ಹೇತ ಕರ್ಮ ಮತ್ತೆ ಕರ್ಮವನ್ನೇ ಮಾಡಲಿಕ್ಕೆ ತೊಡಗ್ತಾನೆ. ಆದರೆ ರಜೆಯೇವ ಪುನಃಸ್ಯಾತ್, ಮತ್ತೆ ಅವನಿಗೆ ದೋಷವೇ ಮತ್ತಷ್ಟು ಅಂಟುತ್ತದೆ ಹೊರತು ಅವನಿಗೆ ಅದರಿಂದ ಗುಣ ಏನು ಬರೋದಿಲ್ಲ. ಪುಣ್ಯವೇನೂ ಬರೋದಿಲ್ಲ. ಯಾಕೆಂದ್ರೆ ಅವನ ಸ್ವಭಾವ ಹೇಗೆ, ಮೊನ್ನೆ ಕುಂಜರ ಶೌಚವತ್ತು, ಈಗ ಪಾಪ ಮಾಡಿದ್ದೀನಿ ಅದನ್ನು ಪಾಪಗಳನ್ನು ಕಳ್ಕೋಬೇಕು ಅಂತ ಆಲೋಚನೆ ಮಾಡ್ತಿದ್ದಾನೆ. ಮತ್ತೆ ಒಂದು ಬಾರಿ ಪಾಪ ಮಾಡಿದ್ದೀನಿ ಕಳ್ಕೋಬೇಕು ಅನ್ನುವಂಥ ಎಚ್ಚರ ಏನು ಬಂದಿದೆ, ಅದನ್ನ ಮತ್ತಷ್ಟು ಉಪಯೋಗ ಮಾಡಿ ಪಾಪ ಮಾಡದೇ ಇರ್ಲಿಕ್ಕೆ ಅವನು ಪ್ರಯತ್ನ ಪಡೋದಿಲ್ಲ. ಪಾಪಗಳನ್ನೇ ಮತ್ತೆ ಮಾಡ್ತಾನೆ, ಪ್ರಾಯಶ್ಚಿತ್ತ ಮಾಡ್ಕೋಬೇಕಂತ ಹೋಗ್ತಾನೆ. ಇದರಿಂದ ಅವನಿಗೆ ಆನೆಯ ಸ್ಥಾನದಂತೆ ಆಗಿಬಿಡ್ತದೆ. ಆನೆಯ ಸ್ಥಾನ ಅಂತ ಇಲ್ಲಿ ಬಂದಿಲ್ಲ, ಆದರೆ ಮೊನ್ನೆ ಕುಂಜರ ಶೌಚವತ್ತು ಅಂತ ಹಿಂದೆ ಭಾಗವತದಲ್ಲಿ ಒಂದ್ ಕಡೆ ಬಂದಿದೆ, ಅದನ್ನ ನೆನಪು ಮಾಡ್ಕೋತಿದ್ದೇನೆ ಅಷ್ಟೆ. ಆನೆ ಸ್ನಾನ ಮಾಡ್ತದೆ, ಮತ್ತೆ ಮೈ ಮೇಲೆ ಧೂಳನ್ನು ಹೊಯ್ಕೊಳ್ತದೆ, ಮತ್ತೆ ಸ್ನಾನ ಮಾಡ್ತದೆ, ಹೀಗೆ ಅದರ ಲೀಲೆ ನಡೆದಿರ್ತದೆ. ಅದಕ್ಕೆ ವಿಷ್ಣು ತೀರ್ಥರು ತಮ್ಮ ವ್ಯಾಖ್ಯಾನದಲ್ಲಿ ಅದನ್ನ ವರ್ಣಿಸಿದ್ದಾರೆ. ಈಶತ್ ಕರ್ಮವಶಾತ್ ಅಲಬ್ಧ ಪರಪಾರಃ ಪೂರ್ವ ಸಂಸ್ಕಾರ ವಶಾತ್ ತಮೇವ ಮಾರ್ಗಮಾಣಃ ಈಶತ್ ಸಂಘವಶಾತ್ ಕಿಂಚಿತ್ ಶ್ರವಣಾಧಿಕಂ ನಿಮಿತ್ತೀಕೃತ್ಯ. ವಿಕಾಸ್ ಸಾಧನೆ ಮಾಡಿದ್ದಾನೆ ಜನ್ಮಾಂತರಗಳಲ್ಲಿ, ಆದರೆ ಇನ್ನೂ ಮುಕ್ತಿಗೆ ಮಾತ್ರ ಹೋಗಿಲ್ಲ. ಯಾಕೆಂದ್ರೆ ಸ್ವಲ್ಪ ಕರ್ಮ ಇನ್ನೂ ಬಾಕಿ ಇದೆ. ಆದ್ರಿಂದ ಮತ್ತೆ ಜನ್ಮಗಳನ್ನು ಪಡೆಯಬೇಕಾಗಿದೆ. ಜನ್ಮಗಳನ್ನೇನೋ ಪಡೆದಿದ್ದಾನೆ, ಆದರೆ ಹಿಂದಿನ ಸಂಸ್ಕಾರ ಇದೆಯಲ್ಲ ಅವನಿಗೆ, ಆದ್ರಿಂದ ಅವನು ಜಾರಲಿಲ್ಲ, ಆ ಸನ್ಮಾರ್ಗದಿಂದ ಅವನು ಬೀಳಲಿಲ್ಲ. ಸ್ವಲ್ಪ ಸಜ್ಜನದ ಭಾಗವತರ ಜ್ಞಾನಿಗಳ ಸಂಘ ಅವನಿಗೆ ಸಿಕ್ಕಿತು. ಸಿಕ್ಕಾಗ ಆ ಶ್ರವಣಾದಿಗಳಿಂದ ಅವನ ಮನಸ್ಸು ಮತ್ತಷ್ಟು ಪಕ್ವ ಆಗ್ತದೆ.
ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಮಾಡಲಿಕ್ಕೆ ನನಗೊಂದು ಒಳ್ಳೆಯ ಅವಕಾಶ ಸಿಕ್ತು ಅಂತ ಆತ ಹಿಗ್ಗುತ್ತಾನೆ. ಅದರಿಂದ ವಿಷಯ ಪದಾರ್ಥಗಳ ಬಗ್ಗೆ ಅವನು ಆಲೋಚನೆ ಮಾಡೋದಿಲ್ಲ. ಹರಿಪಾದದ ಸ್ಮರಣದಲ್ಲೇ ಸುಖವನ್ನು ಕಾಣುತ್ತಾನೆ. ಮತ್ತೆ ವಿಘ್ನಗಳೇನೋ ಅವನಿಗೆ ಬರೋದಿಲ್ಲ ಅಂತ ತಿಳ್ಕೋಬಾರ್ದು. ಬಹಳ ದೊಡ್ಡ ಸಾಧಕ ಅವನು, ನಮ್ಮಂಥ ಸಾಮಾನ್ಯರಿಗೆ ಮಾತ್ರ ವಿಘ್ನಗಳು ಬಂದಿವೆ, ಅವನಿಗೆ ಬಂದಿಲ್ಲ ಅಂತಲ್ಲ. ಪುನಃ ಪುನಃ ಅಂತರಾಯ ವಿಹತೋಪಿ ನ ಸ್ವಮಾರ್ಗಾತ್ ಪ್ರಚಲತೆ. ವಿಘ್ನಗಳು ಬಂದಿದ್ರು ವಿಘ್ನಗಳಿಗೆ ಅವನು ಹೆದರೋದಿಲ್ಲ, ವಿಘ್ನಗಳಿಗೆ ಅವನು ಸಡ್ಡು ಹೊಡಿತಾನೆ. ಯಹ ಈದೃಶಃ ಸಯೇವ ಬಿಂಬೋಪಾಸಕೋ ಭವತಿ ಸ ಚ ಅಸ್ಮಿನ್ ಜನ್ಮನ್ಯಪಿ ಪುನಃ ಕೃಷ್ಣಾಂಘ್ರಿ ಪದ್ಮಯೋಃ ಯನ್ಮಧು ತತ್ರತ್ಯಃ ಗುಣವಿಶೇಷಃ ತದ್ಗ್ರಾಹಿ ಭಾಗವತೋ ಜನಃ. ಹಿಂದಿನ ಜನ್ಮಗಳಲ್ಲಿ ಭಗವಂತನ ಪಾದಕಮಲಗಳನ್ನ ಆತ ಸೇವಿಸಿದ್ದ ದುಂಬಿಯಂತೆ. ಈ ಜನ್ಮದಲ್ಲಿಯೂ ಮತ್ತೆ ಆ ಪಾದಕಮಲಗಳನ್ನು ಸೇವಿಸ್ತಾನೆ. ಮತ್ತೆ ವಿಷಯ ಪದಾರ್ಥಗಳನ್ನಂತೂ ಆವಾಗಲೇ ಬಿಟ್ಟಿದ್ದ. ಬಹಳ ದೊಡ್ಡ ಸಾಧಕನ ಬಗ್ಗೆ ಹೇಳ್ತಾ ಇರೋದು. ಈಗ ಮತ್ತೆ ಆ ವಿಷಯ ಪದಾರ್ಥಗಳ ನಡುವೆ ಹುಟ್ಟಿದ್ರು ಕೂಡ ಆ ಕಡೆಯನ್ನು ಅವನು ಗಮನ ತೋರಿಸೋದೇ ಇಲ್ಲ. ಇದು ಆ ಬಿಂಬೋಪಾಸಕನಾದ ವ್ಯಕ್ತಿಯ ಸ್ವರೂಪ ಹೇಗಿರ್ತದೆ ಅಂತ ಅನ್ನೋದನ್ನು ನಾವು ತಿಳ್ಕೊಳ್ಳಿಕ್ಕೆ ಒಂದು ಮಾರ್ಗದರ್ಶಿ ಸೂತ್ರ. ನವೈ ಜನೋ ಜಾತು ಕಥಂಚನಾವ್ರಜೇತ್ ಮುಕುಂದ ಸೇವಿ ಅನ್ಯವತ್ ಅಂಗ ಸಂಸ್ಕೃತಿಂ ಸ್ಮರನ್ ಮುಕುಂದಾಂಗ್ರಿಪಗೂಹನಂ ಪುನಃ ವಿಹಾತುಮಿಚ್ಛೆ ನ ರಸಗ್ರಹಿ ಜನಃ ಅಂತ 1ನೇ ಸ್ಕಂದದ 9ನೇ ಅಧ್ಯಾಯದ 5ನೇ ಅಧ್ಯಾಯದ 19ನೇ ಶ್ಲೋಕ ಇದು. ನಾರದರು ವ್ಯಾಸರಿಗೆ ಹೇಳಿದಂಥ ಶ್ಲೋಕ. ಭಗವಂತನ ಪಾದಕಮಲಗಳನ್ನು ಒಂದು ಆರಾಧನೆ ಮಾಡಲಿಕ್ಕೆ ಯಾರು ಒಂದು ಬಾರಿ ತೊಡಗಿದ್ದಾನೆ ಅವನು ಸಂಸಾರಕ್ಕೆ ಬರೋದಿಲ್ಲ. ಮತ್ತೆ ಸಂಸಾರಕ್ಕೆ ಬರುವ ಸಾಧ್ಯತೆಗಳು ಕಡಿಮೆ ಆಗ್ತಾ ಹೋಗ್ತವೆ ಅಂತ ಅರ್ಥ. ಭಗವಂತನ ಪಾದಕಮಲವನ್ನ ಅವನು ಆಲಂಘಿಸಿದ್ದಾನೆ, ಅದರ ಸುಖ ಅನುಭವಿಸಿದ್ದಾನೆ. ಅವನು ಹೇಗೆ ಆಲಂಘಿಸಿದ್ದಾನೆ ಅಂದ್ರೆ ಮನಸ್ಸಿನಿಂದ ಆಲಂಘಿಸಿದ್ದಾನಷ್ಟೆ. ಮುಕುಂದಾಂಗ್ರಿ ಉಪಗೂಹನಂ ಪುನಃ ವಿಹಾತುಮಿಚ್ಛೆ ನ ರಸಗ್ರಹಿ ಜನಃ. ಆದ್ರಿಂದ ಆ ಭಗವಂತನ ಪಾದಕಮಲವನ್ನು ಬಿಟ್ಟು ಮತ್ತೆ ಎಲ್ಲಿಯೋ ಈ ಸಂಸಾರದಲ್ಲಿ ಬಿದ್ದು ಒದ್ದಾಡ್ಲಿಕ್ಕೆ ಅವನು ಬಯಸುವುದೇ ಇಲ್ಲ. ಅಷ್ಟಿಗೆ ದೃಢವಾದ ಮನಸ್ಸಿರ್ತದೆ ಅವನಿಗೆ. ಅದನ್ನ ಭಗವದ್ಗೀತೆಯಲ್ಲಿ ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತ ಗಚ್ಚತೆ ಅಂತ ವರ್ಣನೆ ಮಾಡ್ತಾರೆ. ಕಲ್ಯಾಣಕೃತ್ ಭಗವಂತನ ಕುರಿತಾಗಿ ಶ್ರವಣ ಮನನ ಧ್ಯಾನ ಇತ್ಯಾದಿಗಳನ್ನು ಯಾರು ಈಗ ಪ್ರಾರಂಭ ಮಾಡಿದ್ದಾನೆ ಅವನಿಗೆ ದುರ್ಗತಿ ಆಗೋದಿಲ್ಲ. ಎಲ್ಲಿಯಾದ್ರೂ ನರಕ ಪ್ರಾಪ್ತಿ ಆಗಬಹುದು ಕದಾಚಿತ್, ಆದರೆ ಶಾಶ್ವತವಾದ ದುರ್ಗತಿ ಆಗೋದಿಲ್ಲ. ಕೆಲವು ಹಿರಿಯ ವಿದ್ವಾಂಸರು ಭಗವಂತನ ಭಕ್ತನಿಗೆ ನರಕವೇ ಆಗೋದಿಲ್ಲ, ಸಂಸಾರಕ್ಕೆ ಬರ್ತಾನೆ ಮತ್ತೆ ಸ್ವರ್ಗಕ್ಕೆ ಹೋಗ್ತಾನೆ, ಇದೆಲ್ಲ ಹೀಗೊಂದು ಕೆಲವು ಕಾಲ ಮುಂದುವರೆದ ಮೇಲೆ ಶಾಶ್ವತವಾಗಿ ಒಂದು ಬಾರಿ ಸದ್ಗತಿಯನ್ನೇ ಹೊಂದಿಬಿಡ್ತಾನೆ ಅಂತ ಅರ್ಥ ಮಾಡ್ತಾರೆ. ಹಾಗೆ ಆ ಅಭಿಪ್ರಾಯ ನನಗೆ ಸಮ್ಮತ ಇಲ್ಲ. ನರಕಕ್ಕೆ ಹೋದಾನ, ಆದರೆ ನರಕದಲ್ಲಿ ಶಾಶ್ವತವಾಗಿ ಅವನಿರುವಂಥ ಅಂಥ ದುರ್ಗತಿ ಅವನಿಗೆ ಬರೋದಿಲ್ಲ. ಬೇಗ ಅಂಥ ವಿಘ್ನಗಳನ್ನು ಅವನು ದಾಟ್ತಾನೆ ಅಂತ ಅದರ ತಾತ್ಪರ್ಯ. ಮುಕ್ತೋಪಿ ತಾವತ್ ಬಿಭ್ರಿಯಾತ್ ಸ್ವದೇಹಂ ಆರಬ್ಧ ಮಷ್ಣನ್ನಭಿಮಾನ ಶೂನ್ಯ ಯಥೋಪಯಾತಂ ಪ್ರತಿಯಾತ ನಿದ್ರಹ ಕಿಂತು ಅನ್ಯ ದೇಹಾಯ ಗುಣಾನ್ನ ವೃಂಕ್ತೆ. ಭಾಗವತದಲ್ಲಿ 5ನೇ ಸ್ಕಂದದ 1ನೇ ಅಧ್ಯಾಯದ 16ನೇ ಶ್ಲೋಕ ಇದು. ಚತುರ್ಮುಖ ಬ್ರಹ್ಮ ಪ್ರಿಯವೃತರಾಜನಿಗೆ ಹೇಳುವಂಥ ಮಾತು. ಸಾಧಕನಿಗೆ ಅವನಿಗೆ ಸಣ್ಣ ಹಂತದಲ್ಲೇ ಇರಬಹುದು ಅಂತವನಿಗೆ ಪ್ರೋತ್ಸಾಹ ಕೊಡುವಂಥ ಕೆಲವು ಮಾತುಗಳಿವು. ಜೀವನ್ಮುಕ್ತರು ಅಂತ ಇರ್ತಾರೆ, ಭಗವಂತನ ಸಾಕ್ಷಾತ್ಕಾರ ಆಗಿ ಹೋಗಿದೆ, ಆದರೆ ಪ್ರಾರಬ್ಧ ಕರ್ಮವನ್ನು ಇನ್ನೂ ಅನುಭವಿಸಬೇಕಾಗಿದೆ. ಅದಕ್ಕಾಗಿ ಕೆಲವು ಜನ್ಮಗಳನ್ನು ಅವನು ತಾಳ್ತಾ ಇರ್ತಾನೆ. ಹಾಗಾಗಿ ಆ ಜನ್ಮಗಳನ್ನು ತಾಳಿದಾಗಲೂ ಕೂಡ ಅವನಿಗೇನು ಉಳಿದವರಂತೆ
ಅಜ್ಞಾನ ಇರೋದಿಲ್ಲ. ಅಲ್ಲಿ ಅಸಕ್ತ ಕುರ್ಯಾನ್ ವಿದ್ವಾನ್ ಕುರ್ಯಾದ್ ವಿದ್ವಾನ್ ತಥಾಸಕ್ತ. ಅಜ್ಞಾನಿಗಳಾದವರು ಆಸಕ್ತಿಯಿಂದ ಕರ್ಮದ ಲೇಪವನ್ನು ಹೊಂದಿ ಕರ್ಮಗಳನ್ನು ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಜ್ಞಾನಿ ಮಾತ್ರ ಆಸಕ್ತನಾಗಿದ್ದು ಕರ್ಮಗಳನ್ನು ಮಾಡ್ತಿರ್ತಾನೆ, ಆದರೆ ಅದರ ಅಂಟು ಅವನಿಗಿರೋದಿಲ್ಲ. ಯಾಕೆಂದ್ರೆ ಆ ಹಂತಕ್ಕೆ ಅವನು ಹೋಗಿಬಿಟ್ಟಿದ್ದಾನೆ. ಕರ್ಮಗಳನ್ನು ಮಾಡಿದರೂ ಕೂಡ ಅವನಿಗೆ ಆ ಸಮಸ್ಯೆಗಳು ಆಗೋದಿಲ್ಲ. ಆದ್ದರಿಂದ ಈ ಹಿಂದೆ ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮುಂಚೆ ಅವನೇನು ಕರ್ಮಗಳನ್ನು ಮಾಡಿದ್ದಾನೆ, ಆ ಕರ್ಮಗಳ ಫಲವಾಗಿ ಏನು ದೇಹಗಳನ್ನು ತಾಳ್ಬೇಕಾಗಿದೆ ಆ ದೇಹಗಳನ್ನು ತಾಳ್ತಾ ಇದ್ದಾನೆ. ಈಗ ಆ ಕರ್ಮಗಳನ್ನು ಮಾಡುವಾಗ, ಆ ದೇಹವನ್ನು ತಾಳುವಾಗ ಅವನಿಗೇನು ಮತ್ತೆ ಕರ್ಮಗಳನ್ನು ಮಾಡುವ ಪ್ರಸಂಗ ಬಂದಿದೆ. ಈ ಕರ್ಮಗಳಿಂದ ಮತ್ತೆ ಅವನಿಗೆ ಬಂಧನ ಆಗೋದಿಲ್ಲ. ಆ ಚತುರ್ದಶಮಾದ್ವರ್ಷಾತ್ ಕರ್ಮಾಣಿ ನಿಯಮೇನತು ದಶಾವರಾಣಾಂ ಜನ್ಮಾನಾಂ ಕಾರಣಾನಿ ಕರೋತ್ಯಯಂ ಅಂತ ಶಾಸ್ತ್ರ ನಮ್ಮನ್ನು ಎಚ್ಚರಿಸಿದೆ. 14 ವರ್ಷ ತುಂಬಿದ ಮೇಲೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಮುಂದಿನ 10 ಜನ್ಮಗಳಿಗೆ ಕಾರಣ ಆಗ್ತದೆ ಅಂತ ಇದು ಬಂದಿದೆ. ಇದು ನಮ್ಮಂಥ ಸಾಮಾನ್ಯರಿಗೆ. ಆದರೆ ಜ್ಞಾನಿಯಾದವನು, ಜೀವನ್ಮುಕ್ತನಾದವನು, ಭಗವಂತನ ಸಾಕ್ಷಾತ್ಕಾರವನ್ನು ಈಗಾಗಲೇ ಪಡೆದವನಿಗೆ ಮತ್ತೆ ಜನ್ಮಗಳನ್ನ ಪ್ರಾರಬ್ಧ ಕರ್ಮವಶಾತ್ ಜನ್ಮಗಳನ್ನ ತಾಳುವ ಪ್ರಸಂಗ ಬಂದ್ರು 14 ವರ್ಷ ದಾಟಿದ ಮೇಲೂ ಕೂಡ ಆತ ಮಾಡುವ ಕರ್ಮಗಳಿಂದ ಇನ್ನೊಂದು ಜನ್ಮ ಪ್ರಾಪ್ತ ಆಗೋದಿಲ್ಲ. ಈಗ ಮಾಡುವ ಅಪರೋಕ್ಷ ಜ್ಞಾನಿ ಆದ ಮೇಲೆ ಮಾಡುವ ಕರ್ಮಗಳಿಂದ ಮತ್ತೊಂದು ಜನ್ಮ ಪ್ರಾಪ್ತ ಆಗೋದಿಲ್ಲ. ಇನ್ನು ಬೇರೆ ಜನ್ಮಗಳು ಪ್ರಾಪ್ತ ಆಗ್ತವೆ, ಅವು ಅಪರೋಕ್ಷ ಜ್ಞಾನ ಆಗುವುದಕ್ಕಿಂತ ಮುಂಚೆ ಆತ ಮಾಡಿದ ಕರ್ಮಗಳಿಂದ ಆಗ್ತದೆ ಹೊರತು ಈಗ ಮಾಡುವ ಕರ್ಮಗಳಿಂದ ಹೊಸ ಜನ್ಮಗಳು ಅವನಿಗೆ ಅಂಟಿಕೊಳ್ಳುವುದಿಲ್ಲ, ಹೊಸ ಜನ್ಮಗಳು ಆತನ ಖಾತೆಯಲ್ಲಿ ಬಂದು ಸೇರ್ಕೊಳ್ಳೋದಿಲ್ಲ ಅಂತ ಹೀಗದರ ಅರ್ಥ. ಅಭಿಮಾನ ಶೂನ್ಯ, ತಾನು ಮಾಡ್ತಾ ಇದ್ದೀನಿ ಅನ್ನುವಂಥ ಅಭಿಮಾನ ಅವನಿಗಿರೋದಿಲ್ಲ. ಶರೀರ, ದೇಹ ಮೊದಲಾದ ಕಡೆ ತಾನು ತನ್ನದು ಅನ್ನುವಂಥ ಅಭಿಮಾನ ಇರೋದಿಲ್ಲ. ಭಗವಂತನ ಇಚ್ಛೆಯಿಂದ ಏನು ಬಂದಿದೆ ಅದನ್ನು ಅನುಭವಿಸ್ತಾನೆ. ಅದು ಲೇಪ ಆಗದೆ ಇರುವಂತೆ ನೋಡಿಕೊಳ್ಳುವ ಶಕ್ತಿ ಆತನಿಗೆ ಭಗವಂತನ ಅನುಗ್ರಹದಿಂದ ಬಂದಿರ್ತದೆ. ರಾಗದ್ವೇಷ ಪೂರ್ವಕವಾಗಿ ಅಂತ ಏನಾದ್ರು ಕರ್ಮ ಮಾಡಿದ್ರೆ ಅದು ಮತ್ತಷ್ಟು ಜನ್ಮಗಳಿಗೆ ಕಾರಣ ಆಗ್ತದೆ. ಇವನು ಜೀವನ್ಮುಕ್ತ ಆದ್ರಿಂದ ಇವನಿಗೆ ಆ ಸಮಸ್ಯೆ ಇರೋದಿಲ್ಲ. ಅಶ್ಲೇಷ ಅಂದ್ರೆ ಅಂಟಿಕೊಳ್ಳದೆ ಇರುವುದು. ಹಿಂದಿಂದು ಸಂಚಿತವಾದ ಕರ್ಮ ಏನಿದೆ ಅದು ಸುಟ್ಟು ಹೋಗ್ತದೆ. ಮುಂದಿನ ಕರ್ಮ, ಜ್ಞಾನಿ ಆದ್ಮೇಲೆ ಮಾಡಿದ ಕರ್ಮ ಅವನಿಗೆ ಅಂಟಿಕೊಳ್ಳೋದಿಲ್ಲ. ಪ್ರಾರಬ್ಧ ಒಂದಿಷ್ಟೇನಿದೆ, ಪ್ರಾರಬ್ಧ ಒಂದನ್ನು ಮಾತ್ರ ಮತ್ತೆ ಜನ್ಮ ತಳೆದು ಅನುಭವಿಸಿ ಮುಗಿಸ್ತಾನೆ. ದೇಹ ಇರುವಷ್ಟು ಕಾಲವೂ ಕೂಡ ಮತ್ತೆ ಕರ್ಮಗಳನ್ನು ಮಾಡ್ತಾನೆ ಇರ್ತಾನೆ. ಆದ್ರಿಂದ ಮತ್ತೆ ಅದರ ಅಂಟನ್ನು ಅವನು ಅನುಭವಿಸ್ಬೇಕಾಗ್ತದೆ. ಅದರಿಂದ ಮುಕ್ತಿ ಆಗೋದು ಹೇಗೆ ಅಂತ ಜಿಜ್ಞಾಸೆ ಬರ್ಬೋದು. ಆದರೆ ಈ ಕರ್ಮಗಳು ಬಂಧಕಾಗ್ತವೆ ಅಂತ ಅನ್ನೋದು ಅಜ್ಞಾನಿಗೆ ಮಾತ್ರ. ರಾಗದ್ವೇಷದಿಂದ ಪ್ರೇರಿತನಾಗಿ ಯಾರು ಕರ್ಮಗಳನ್ನು ಮಾಡ್ತಿದ್ದಾನೋ ಅವನಿಗೆ ಮಾತ್ರ ಈ ಸಮಸ್ಯೆ. ಯಾರು ನಿರ್ಲಿಪ್ತನಾಗಿ ಕರ್ಮಗಳನ್ನು ಮಾಡ್ತಿದ್ದಾನೆ ಅವನಿಗೆ ಭಗವಂತನ ಅನುಗ್ರಹದಿಂದ ಈ ಕರ್ಮಗಳು ಬಂಧಕ ಆಗೋದಿಲ್ಲ ಅಂತ ತಿಳ್ಕೊಳ್ಬೇಕು. ಅಲ್ಲಿಗೆ ಈ 217ನೇ ಶ್ಲೋಕದ ವಿವರದೊಂದಿಗೆ ಈ ಭಾಗ ಸಮಾಪ್ತವಾಗಿದೆ.